ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ಗೆ ಸಂಬಂಧಿಸಿದ್ದ ಅಥವಾ ಸರ್ಕಾರದ ಸುಪರ್ದಿಯಲ್ಲಿರಬೇಕಾ ಈ ಪ್ರಶ್ನೆ ಇದೀಗ ಎದುರಾಗಿದೆ. ಮುಜರಾಯಿ ಇಲಾಖೆ ವಶಕ್ಕೆ ಪಡೆದಿದ್ದು ಸರಿನಾ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಮಧ್ಯಂತರ ಆದೇಶವನ್ನ ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಮಾಡಲಿದೆ. ಮುಜರಾಯಿ ಇಲಾಖೆ ವಶಕ್ಕೆ ಪಡೆದದ್ದು ಕಾನೂನು ಬಾಹಿರ. ಗಾಳಿ ಆಂಜನೇಯ ಸ್ವಾಮಿಯ ಟ್ರಸ್ಟ್ ಸಿಬ್ಬಂದಿ ಈ ವಾದವನ್ನ ಇಟ್ಟು ಕೋರ್ಟ್ ಮೊರೆ ಹೋಗಿದ್ರು. ನಾವು ಎಲ್ಲವೂ ಕೂಡ ಕಾನೂನಿನ ಚೌಕಟ್ಟಿನಲ್ಲೇ ನಡೆಸ್ತಾ ಇದ್ದೀವಿ, ಸಣ್ಣ ಪುಟ್ಟ ಲೋಪಗಳಾಗಿದೆ, ಅದನ್ನ ಸರಿಪಡಿಸ್ಕೊಂಡು ಹೋಗ್ತೀವಿ. ಹಾಗಂದ ಮಾತ್ರಕ್ಕೆ ಮುಜರಾಯಿ ಇಲಾಖೆ 5 ವರ್ಷಗಳ ಅವಧಿಗೆ ತನ್ನ ಸುಪರ್ದಿಗೆ ತೆಗೆದುಕೊಂಡದ್ದು ಸೂಕ್ತ ಅಲ್ಲ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಸರ್ಕಾರಕ್ಕೂ ಏನು ಸಂಬಂಧ ಅಂತ ಟ್ರಸ್ಟ್ ಪ್ರಶ್ನೆ ಮಾಡಿತ್ತು. ಇದೇ ಪ್ರಶ್ನೆಗಳನ್ನ ಇಟ್ಕೊಂಡು ಕೋರ್ಟ್ ಮೊರೆ ಹೋಗಿದ್ದಾರೆ. ಈಗ ಹೈಕೋರ್ಟ್ ಕೆಲವೇ ಕ್ಷಣಗಳಲ್ಲಿ ಮಧ್ಯಂತರದ ಆದೇಶವನ್ನ ಕೊಡುತ್ತೆ. ಆ ಮೂಲಕವಾಗಿ ಈ ಆಂಜನೇಯ ದೇವಸ್ಥಾನ ಏನಿದೆ ಇದು ಟ್ರಸ್ಟ್ ಸುಪರ್ದಿಯಲ್ಲೇ ಇರಬೇಕಾ ಅಥವಾ ಮುಜರಾಯಿ ಇಲಾಖೆ ಸುಪರ್ದಿಗೆ ತೆಗೆದುಕೊಂಡದ್ದು ಸರಿನಾ ಅನ್ನೋದು ಇತ್ಯರ್ಥ ಆಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಈಗ ಸದ್ಯ ಎರಡೂ ಕಡೆಯ ವಾದವನ್ನ ನ್ಯಾಯಾಲಯ ಆಲಿಸಿದೆ. ಈಗ ಏನ್ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ, ಎಷ್ಟೊತ್ತಿಗೆ ಪ್ರಕಟ ಆಗಬಹುದು ಆದೇಶ? ಇವತ್ತು 2:30ಕ್ಕೆ ಮಧ್ಯಂತರ ಆದೇಶವನ್ನು ಹೊರಡಿಸ್ತೀನಿ ಅಂತ ಹೇಳಿ ಈಗಾಗಲೇ ಪೀಠ ಹೇಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ 2:30ಕ್ಕೆ ಮಹತ್ವದ ಆದೇಶಗಳು ಕೂಡ ಬರ್ತಾ ಇರುವಂತದ್ದು. ಯಾಕಂದ್ರೆ ಟ್ರಸ್ಟ್ ವತಿಯಿಂದ ವಾದವನ್ನ ಮಂಡನೆ ಮಾಡಿರುವಂತದ್ದು. ಈಗಾಗಲೇ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ್ದು ಲೋಪಗಳಿತ್ತು ಆ ಲೋಪಗಳನ್ನ ಸರಿ ಮಾಡ್ಕೊಳ್ಳುವಂತ ಕೆಲಸಗಳ ಮಾಡಾಗ್ತಾ ಇದೆ. ಜೊತೆಗೆ ಮುಜರಾಯಿ ಇಲಾಖೆ ಯಾವುದೇ ರೀತಿಯ ಕಾಲಾವಕಾಶಗಳನ್ನ ಕೊಡದೆ ಏಕೈಕಿ ಕೇವಲ 3 ದಿನಕ್ಕೆ ಇಡೀ ಪ್ರಕ್ರಿಯೆಯನ್ನು ಮುಕ್ತಾಯ ಮಾಡ್ತಾರೆ. ಅದಾದ ನಂತರ ಮುಜರಾಯಿ ಇಲಾಖೆ ಕೇವಲ 3 ದಿನದ ಒಳಗಾಗಿ ಎಲ್ಲಾ ತನ್ನ ಸುಪರ್ದಿಗೆ ತಗೊಳ್ಳುವಂತ ಕೆಲಸಗಳಾಗಿತ್ತು. ಜೊತೆಗೆ ಹೇಳಿಕೆಗಳನ್ನ ಪಡ್ಕೊಳ್ಳುವಂತದ್ದಾಗ್ಲಿ, ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂತದ್ದಾಗ್ಲಿ ಯಾವ್ದು ಕೂಡ ಮಾಡಿರ್ಲಿಲ್ಲ. ಜೊತೆಗೆ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಆದಂತ ಏನು ಕಳ್ಳತನ ಪ್ರಕರಣ ಏನಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ 1 ವರ್ಷದ ಹಿಂದೆಯೇ ಪ್ರಕರಣವನ್ನ ಕೂಡ ಕೊಟ್ಟಿದ್ವಿ, ದೂರನ್ನ ಕೊಟ್ಟಿದ್ವಿ, ಅದನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಇದರಲ್ಲಿ ಟ್ರಸ್ಟ್ ನ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಏನು ಪ್ರಶ್ನೆಯನ್ನ ಎತ್ತಿರುವಂತದ್ದು. ವಾದ ಪ್ರತಿವಾದವನ್ನ ಆಲಿಸಿರುವಂತ ನ್ಯಾಯಾಲಯ ಇವತ್ತು 2:30ಕ್ಕೆ ಮಧ್ಯಂತರ ಆದೇಶವನ್ನ ಕಾಯ್ದಿರಿಸಿರುವಂತದ್ದು. ಮಧ್ಯಂತರ ಆದೇಶದಲ್ಲಿ ಯಾರಿಗೆ ಗೆಲುವಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. 2:30ಕ್ಕೆ ಇದರ ಆದೇಶ ಕೂಡ ಹೊರಬೀಳ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಹೈಕೋರ್ಟ್ ಏನು ಆದೇಶ ಕೊಡುತ್ತೆ ಅನ್ನೋದು ಸದ್ಯದ ಕುತೂಹಲ. ಟ್ರಸ್ಟ್ ಸುಪರ್ದಿಗೆ ಒಪ್ಪಿಸುತ್ತಾ ದೇವಸ್ಥಾನವನ್ನು ಅಥವಾ ಸರ್ಕಾರ ತೆಗೆದುಕೊಂಡುವಂತಹ ನಿರ್ಧಾರ ಸರಿ ಅಂತ ಹೇಳಿ 5 ವರ್ಷಗಳ ಅವಧಿಗೆ ಮುನ್ನಡೆಸ್ಕೊಂಡು ಹೋಗಿ ಅಂತ ಸೂಚಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕು.